ಪಕ್ಕಾ ರೈತ, ರೈತರ ಮಗ ನಾನು ಕಣ್ಣಾರ ನೋಡಿದಂಥ ವ್ಯಕ್ತಿ ನಮ್ಮ ಮನೆತನದಲ್ಲಿ. ಯಾಕಂದ್ರೆ ಅವರು ಬಂಡಿ ಹೊಡ್ಕೊಂಡು ಗಳಕ್ಕೆ ಹೋಗೋದು, ಹರಗಕ್ಕೆ ಹೋಗೋದು, ಬಿತ್ತಕ್ಕೆ ಹೋಗೋದು. ನಾನು ಬಿತ್ತೀನಿ ಬುದ್ಧಿ, ನಾನು ಗಳಕ್ಕೆ ಹೋಗಿನಿ, ನಾನು ದನ ಕಾಯ್ದೀನಿ, ನಾನು ದನ ಕಾಯ್ದೆ ಬಂದೀನಿ. ಈ ಒಂದು ಮಟ್ಟಕ್ಕೆ ಬರ್ಬೇಕಾದ್ರೆ ಏನು ಹಂಗೆ ಬಂದಿಲ್ಲ. ನಾನು ದನ ಕಾಯ್ದೀನಿ, ಒಂದು ಮನೆಯಾಗ ಗಳಕ್ಕೆ ಹೋಗಿದ್ದೆ, ಬಿತ್ತಕ್ಕೆ ಹೋಗಿದ್ದೆ. ಒಂದು ವಯಸ್ಸಿರ್ತದೆ ಅದು ಅವಾಗ ಮಾಡಿ. ಇವತ್ತು ಯಾಕೆ ಕಣ್ಣೆ ಕೊಡೋದು ಅಂದ್ರೆ ರೈತ ಹಿಡಿದಿಲ್ಲ. ಒಂದು ಬಸ್ ಕಂಡಕ್ಟರ್ ಸಾಕು, ಒಂದು ಪೊಲೀಸ್ ನೌಕರಿ ಸಾಕು, ಇಲ್ಲ ಒಂದು ಪ್ಯೂನ್ ನೌಕರಿ ಸಿಕ್ಕರು ಸಾಕು, ಮಕ್ಕಳನ್ನ ಬರೀ ನೌಕರಿ ಮಾಡಕ್ಕೆ ಹಚ್ಚೋದು ಇವತ್ತಿನ ಪರಿಸ್ಥಿತಿ ಆಗಿದೆ. ರೈತನ ಮಗನ ನೌಕರಿ ಹಚ್ಚೋದು. ಎಲ್ಲರೂ ವಿದ್ಯಾವಂತರಾಗ್ರಿ, ಅನೇಕ ಸಂಶೋಧನೆಯನ್ನು ಮಾಡಿ ನಮ್ಮ ವಿದ್ಯಾವಂತರು ಇವತ್ತು ನಾಡಿನಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ. ನಮ್ಮ ಮಕ್ಕಳನ್ನ ಕೃಷಿ ಅವಲಂಬಿತ ಕೋರ್ಸ್ಗಳಿಗೆ ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ರೈತಾಗಿ ಉಳಿಯೋದಕ್ಕೆ ಹಚ್ಬೇಕಲ್ಲ. ಆವಾಗ ಈ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ. ರೈತರ ಕೃಷಿ ಅವಲಂಬಿತವಾದಂಥ ಈ ದೇಶ ಉಳಿಬೇಕು ಅಂದ್ರೆ ರೈತನ ಮಗ ರೈತನಾಗಿ ನಿಂತಾಗ ಮಾತ್ರ, ರೈತನ ಮಗಳು ರೈತನಾಗಿ ನಿಂತಾಗ, ಮಗಳು ನಿಂತಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಹೇಳಕ್ಕೆ